ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ. ಆ್ಯಕ್ಚುಲಿ ಸಮ ಬಿಸಿ ವರ್ಕ್ಸು, ಸೊ ಹಾಗಾಗಿನೇ ನಾನು ಕೂಡ ಅವೈಲಬಲ್ ಇಲ್ಲ. ಮಂಡೇಯಿಂದ ಟ್ರೇಡ್ ಮಾಡ್ತೀನಿ ನಾನು ಕೂಡ. ಹಾಗಾಗಿನೇ ನಿನ್ನೆ ಕೂಡ ಸ್ವಲ್ಪ ವರ್ಕ್ ಇತ್ತು, ಸೊ ಇವತ್ತು ಕೂಡ ಹಾಗಾಗಿನೇ ಲೈಕ್ ಜಸ್ಟ್ ಇವಾಗ ಬಂದೆ ಮಾರ್ಕೆಟ್ ಊಟ ಮಾಡಿ ನಿಮಗೊಂದು ವೀಡಿಯೋ ಹಾಕೋಣ ಅನ್ನಿಸ್ತು, ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಾಗಿದೆ ಮಾರ್ಕೆಟಲ್ಲಿ ಇವತ್ತು, ಮಾರ್ಕೆಟ್ ವೆರಿ ಈಸಿ ಟ್ರೇಡ್ಸ್ ಎಲ್ಲಿತ್ತು ಹೇಗಿತ್ತು ಅನ್ನೋದನ್ನು ಜಸ್ಟ್ ನೋಡೋಣ ಬನ್ನಿ, ಓಕೆನಾ. ಸೊ ಜಸ್ಟ್ ಗೋ ವಿತ್ ಬಾರ್. ಸೊ ಎಕ್ಸ್ಪೆಕ್ಟೇಷನ್ ಏನಿತ್ತು ಎಲ್ರದ್ದು ಮಾರ್ಕೆಟಲ್ಲಿ ಲಾಸ್ಟ್ ಹಾಫ್ ಆನ್ ಅವರಲ್ಲಿ ಬಿದ್ದಿದ್ದು ನೋಡಿದರೆ ಮಾರ್ಕೆಟ್ ವಿಲ್ ಬಿ ಗೋಯಿಂಗ್ ಟು ಬಿ ಹ್ಯೂಜ್ ಗ್ಯಾಪ್ ಡೌನ್ ಆರ್ ಗ್ಯಾಪ್ ಡೌನ್ ಆಗುತ್ತೆ ಅನ್ನೋದು. ಬಟ್ ಮಾರ್ಕೆಟ್ ಏನು ಮಾಡಿದೆ, ಸೆಂಟಿಮೆಂಟ್ ಪ್ರಕಾರ ಇವತ್ತು ಗ್ಯಾಪ್ ಅಪ್ ಆಗಿದೆ, ಓಕೆನಾ. ಸೊ ಮಾರ್ಕೆಟು ಉಲ್ಟಾ ಸೆಂಟಿಮೆಂಟ್ ಬಿಟ್ಟು ಗ್ಯಾಪ್ ಅಪ್ ಆಗಿದೆ. ಸೊ ಈ ಥರ ಗ್ಯಾಪ್ ಅಪ್ ಆದಾಗ ವೆರಿ ಈಸಿ ಟ್ರೇಡ್ ಯಾವುದು? ಸೊ ಎರಡು ಈಸಿ ಟ್ರೇಡ್ಸ್ನ ನಾನಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಒಂದು ಲೈಕ್ ಬೆಳಗ್ಗೆನೇ ನಾನು ಇದ್ದಿದ್ರೆ ದಟ್ ವಾಸ್ ಮೈ ಈಸಿ ಟ್ರೇಡ್ ಯಾವುದು ಅಂದರೆ ದಿಸ್ ವಾಸ್ ಮೈ ಫಸ್ಟ್ ಟ್ರೇಡ್ ಆಫ್ ದ ಡೇ. ಎಕ್ಸಾಕ್ಟಾಗಿ ಮಾರ್ಕೆಟ್ ಅಲ್ಲಿಗೆ ಬಂದು ರಿಟರ್ನ್ ಆಗಿದೆ. ಸೊ ಒಂದು ಟ್ರೇಡ್ ನನಗೆ ಇಲ್ಲೇ ಸಿಕ್ಕಿರ್ತಿತ್ತು, ಓಕೆನಾ. ಸೊ ಅದಾದಮೇಲೆ ಮಾರ್ಕೆಟಲ್ಲಿ ನಮಗೆ ಟ್ರೇಡ್ಸ್ ಅಂತ ಸಿಕ್ಕಿದ್ರೆ ಎಲ್ಲಿ ಸಿಕ್ಕಿರುತ್ತೆ? ಸೆಕೆಂಡ್ ವೆರಿ ಶಾರ್ಪ್ ಬ್ರೇಕ್ಔಟ್. ಸೊ ಶಾರ್ಪ್ ಬ್ರೇಕ್ಔಟ್ ಆಗಿದೆ ಅಂದಮೇಲೆ ಡೆಫಿನೆಟಾಗಿ ಇದು ಲಾಸ್ಟ್ ಸ್ವಿಂಗಿಂದ ಮಾರ್ಕೆಟ್ ಇದ್ದಿದ್ದು. ಈ ಸ್ವಿಂಗ್ನ ಮಾರ್ಕೆಟ್ ತೆಗೆದ್ರೆ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ಟ್ರೇಡ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ನನ್ನ ಮೈಂಡಲ್ಲಿತ್ತು. ಸೊ ಹಾಗಾಗಿನೇ ಇಲ್ಲೊಂದು ಟ್ರೇಡ್ ಸಿಕ್ತಿತ್ತು. ಇದನ್ನು ತೆಗೆದ್ಮೇಲೆ ಡೆಫಿನೆಟಾಗಿ ಮತ್ತೆ ಇಮಿಡಿಯೇಟ್ ಟ್ರೇಡ್ ಎತ್ಕೊಂಡಿದ್ರೆ ವೆರಿ ಈಸಿ ಟ್ರೇಡು, ಓಕೆನಾ. 2 ಟ್ರೇಡ್ಸ್. ಸೊ ಸ್ಟೂಡೆಂಟ್ಸ್ಗಳದ್ದು ತುಂಬ ಮೆಸೇಜ್ಗಳನ್ನ ನೋಡಿದ್ದೀನಿ ನಾನು ನಿಮಗೆ. ಸೊ ಮೆಜಾರಿಟಿ ಆಫ್ ಪೀಪಲ್ಸ್ ಏನು ಮಾಡಿದರೆ ಈ ಕ್ಯಾಂಡಲ್ ಆದಮೇಲೆ ಟ್ರೇಡ್ ಮಾಡಿದ್ದೀರಾ, ಲೈಕ್ ಗೊತ್ತಾಗ್ತಿದೆ ನನಗೆ ನೀವು ಕಳಿಸಿರೋದ್ರಲ್ಲಿ. ಓಕೆ, ಇಟ್ಸ್ ಅ ಗುಡ್ ಥಿಂಗ್, ಓಕೆನಾ. ಸೊ ಅದಾದಮೇಲೆ ಮಾರ್ಕೆಟಲ್ಲಿ ಏನು ಮಾಡಿದೆ, ಬಿಕಾಸ್ ಆಫ್ ಇನ್ನೂ ವಾರ್ ಮೈಂಡ್ಸೆಟ್ ಇರೋದ್ರಿಂದ ಮಾರ್ಕೆಟ್ ಬಂದು ಎಕ್ಸಾಕ್ಟಾಗಿ ನಮಗೆ ಎಲ್ಲಿ ನಿಂತಿದೆ, ಒಂದು ಟ್ರೇಡ್ ಅಗೇನ್ 236 ಬಂದು ಲೆವೆಲಿಗೆ ನಿಂತಿದೆ. ಸೊ ಈ ಲೆವೆಲಿಂದ ಮತ್ತೆ ಮಾರ್ಕೆಟ್ ಒಂದು ಬುಲ್ಲಿಶ್ ಸೈಡ್ ಟ್ರೇಡ್ ಕೂಡ ಕೊಟ್ಟಿದೆ, ಓಕೆನಾ. ಅದಾದಮೇಲೆ ಮಾರ್ಕೆಟಲ್ಲಿ ಟ್ರೇಡ್ಸು ನೋ ಟ್ರೇಡ್ಸ್ ಅಟ್ ಆಲ್. ಯಾಕೆಂದರೆ ಕಂಟಿನ್ಯೂಸ್ ಆಗಿ ಇಲ್ಲೇ ಮಾರ್ಕೆಟ್ ಫೋಲ್ಡ್ ಮಾಡಿದರೆ ಡೆಫಿನೆಟಾಗಿ ಇನ್ನೂ ಮೇಲೆ ಹೋಗ್ತಿತ್ತು. ಮಾರ್ಕೆಟ್ ಇಲ್ಲಿ ಫೋಲ್ಡ್ ಮಾಡಲಿಲ್ಲ, ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಓಕೆನಾ. ಸೊ ಈ ಥರ ಕೆಳಗಡೆ ಬಂದಾಗ ನೀವೆಲ್ಲಿಂದ ಟ್ರೇಡ್ ಮಾಡ್ತೀರಾ? ಕಂಪ್ಲೀಟ್ ವಾಲಟೈಲ್ ಡೇ. ಸೊ ಬೆಳಗ್ಗೆನೇ ವೆರಿ ಈಸಿ ಟ್ರೇಡ್ ಸಿಕ್ಕಿದ್ಮೇಲೆ ಫುಲ್ ಡೇ ಟ್ರೇಡ್ ಮಾಡೋ ಅವಶ್ಯಕತೆ ಏನಿರ್ತಿತ್ತು. ಅದೇ ರೀಸನ್ಗೆ ನಾನು ಇವಾಗ ಬಂದ್ರೂ ಏನಕ್ಕೆ ಟ್ರೇಡ್ಗಳೇ ಫೋಕಸ್ ಮಾಡ್ತಿಲ್ಲ, ಥಿಂಕ್ ಮಾಡ್ತಿಲ್ಲ ಅಂದರೆ ಇದೇ ರೀಸನು. ಸೊ ಬೆಳಗ್ಗೆನೇ ನಮ್ಗೆ ಈಸಿ ಟ್ರೇಡ್ಸ್ ಮುಗ್ದೋಗಿದೆ ಮಾರ್ಕೆಟಲ್ಲಿ. ಅದೇ ರೀಸನ್ಗೆ ನಾನು ಕೂಡ ಇವತ್ತು ಟ್ರೇಡ್ ಮಾಡ್ಲಿಕ್ಕೆ ಹೋಗಿಲ್ಲ. ವೆರಿ ಈಸಿ ಟ್ರೇಡ್ಸು. ಸೊ ಅದಕ್ಕೆ ಹೇಳೋದು ಫಿಬೊನಾಚಿ ವಿತ್ ಪ್ರೈಸ್ ಆಕ್ಷನ್ ವರ್ಕ್ ಸೂಪರ್ ಡೂಪರ್. ಸೊ ನೀವು ಕೂಡ ಕಲೀರಿ, ಕಲಿತ್ರೆ ಮಾರ್ಕೆಟ್ ಆಲ್ವೇಸ್ ಈಸಿ ಆಗುತ್ತೆ. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಬಿಕಾಸ್ ಫಿಬೊನಾಚಿ ಅನ್ನೋದು ಈಸಿ ಅಂತಲ್ಲ, ಲೈಕ್ ನಿಮಗೆ ಯಾವ ಥರ ಯೂಸ್ ಮಾಡ್ತೀರ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಮೂವ್ನ ಅನ್ಎಕ್ಸ್ಪೆಕ್ಟೆಡ್ ಮೂವ್ ಅಂತಲೇ ಹೇಳ್ತೀನಿ ನಾನು. ಮಾರ್ಕೆಟ್ ಇಷ್ಟು ಶಾರ್ಪ್ ಅಪ್ ಮೂವ್ ಬಂದಮೇಲೆ ಈ ಮೂವ್ ಏನಿದೆಯಲ್ಲ, ಇಟ್ ಈಸ್ ಕೈಂಡ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಮೂವ್ ಬಿಕಾಸ್ ಆಫ್ ಲೈಕ್ ಇಂಡಿಯಾ ಪಾಕಿಸ್ತಾನ್ ವಾರ್ ಥಿಂಗ್ಸ್ ಇರೋದ್ರಿಂದಲೇ ಸಮ್ ಅನ್ಎಕ್ಸ್ಪೆಕ್ಟೆಡ್ ಮೂವ್ ಆಗಿದೆ. ಅಗೇನ್ ಬೌನ್ಸ್ ಬಂದ್ರೂ ಅಗೇನ್ ಸೈಡ್ ವೇಸ್ ಆಗಿ ಕ್ಲೋಸ್ ಆಗ್ತಿದೆ. ಸೊ ನಾಳೆ ಮಂಡೆಗೆ ಮಾರ್ಕೆಟು ಲೈಕ್ ಯಾವ ಥರ ಮೂವ್ ಆಗುತ್ತೆ ಅನ್ನೋದು ಇನ್ನೂ ಇವಾಗಲೇ ಪ್ರಿಡಿಕ್ಟ್ ಮಾಡೋದು ಕಷ್ಟ. ಮಾರ್ಕೆಟ್ ಇನ್ನೂ ಒಂದು 10-15 ನಿಮಿಷ ಹೋದ್ಮೇಲೆ ಹೇಳ್ಬೋದು. ಬಟ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂದ್ಕೊಳ್ತೀನಿ ಮಾರ್ಕೆಟಲ್ಲಿ. ಬಟ್ ಇದು ಫ್ರೈಡೇ ಆಗಿರೋದ್ರಿಂದ ಮಾರ್ಕೆಟಲ್ಲಿ ಇಲ್ಲಿಂದ ಇಲ್ಲಿ ತನಕ ಮೂವ್ನ ಲೈಕ್ ಅನ್ಪ್ರಿಡಿಕ್ಟಬಲ್ ಮೂವ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಮಾರ್ಕೆಟ್ ಬೆಳಗ್ಗೆನೇ ಒಂದು ಒಳ್ಳೆ ಮೂವ್ ಕೊಟ್ಟಿದೆ. ಎಷ್ಟು ದೂರ ಹೋಗಿದೆ ನಿಮಗೆ ಬೆಳಗ್ಗೆನೇ ಆ್ಯಕ್ಚುಲಿ ಲೈಕ್ ಅದನ್ನೇ ಹೇಳೋದು. ಮಾರ್ಕೆಟಲ್ಲಿ ಯಾವ ಮಟ್ಟಕ್ಕೆ ಟ್ರ್ಯಾಪ್ ಮಾಡಿದ್ರು ಅಂದರೆ ಎಲ್ಲರೂ ಗ್ಯಾಪ್ ಡೌನ್ ಆಗುತ್ತೆ ಅಂದ್ಕೊಂಡಿದ್ರು, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿಲ್ಲ. ವೆರಿ ಫಾಸ್ಟ್ ಅಪ್ ಮೂವ್, ಒಂದು ಡೈರೆಕ್ಷನಲ್ಲಿ 300 ಪಾಯಿಂಟ್ ಮೂವ್ ಆಗಿದೆ ಮಾರ್ಕೆಟ್. ಇಮ್ಯಾಜಿನ್ ಮಾಡಿ, ಒಂದೇ ಡೈರೆಕ್ಷನಲ್ಲಿ 300 ಪಾಯಿಂಟ್ ಮಾರ್ಕೆಟ್ ಮೂವ್ ಆಗಿದೆ. ಸೊ ಒಂದು ಡೈರೆಕ್ಷನಲ್ಲಿ ನಿಮಗೆ 300 ಪಾಯಿಂಟ್ ಮಾರ್ಕೆಟ್ ಮೂವ್ ಆದಮೇಲೆ ಅಗೇನ್ ನೀವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ವಾ? ಮಾರ್ಕೆಟು ಲೈಕ್ ಅಪ್ ಸೈಡ್ ಹೋಗುತ್ತಾ ಡೌನ್ ಸೈಡ್ ಹೋಗುತ್ತಾ ಗೊತ್ತಿರೋದಿಲ್ಲ. ಸೊ ಆ ಥರ ಇದ್ದಾಗ ನಾವು ಮಾರ್ಕೆಟ್ನ ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪು. ಸೊ ಅದೇ ರೀಸನ್ಗೆ ಹೇಳ್ತಿರೋದು, ನಿಮಗೆ ಮಾರ್ಕೆಟಲ್ಲಿ ಟ್ರೇಡ್ ಸಿಕ್ಕಿಲ್ವಾ, ಈ ಥರ ಅನ್ಎಕ್ಸ್ಪೆಕ್ಟೆಡ್ ಮೂವ್ ಆಯಿತಾ, ಲೀವ್ ಇಟ್ ಆಫ್, ಬೆಟರ್ ಡೇ ವಿಲ್ ಕಮ್ ಆರಾಮ್ಸೆ. ಸೊ ಬಟ್ ಬೆಳಗ್ಗೆನೇ ಈಸಿ ಟ್ರೇಡ್ಸ್ಗಳು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಸಿಕ್ಕಿದೆ, ಅದೇ ನನಗೆ ಖುಷಿ, ಓಕೆನಾ. ಸೊ ಅದು ಬಿಟ್ಟು ಬೇರೆ ನೀನು ಎಕ್ಸ್ಟ್ರಾ ಇಲ್ಲ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ಲೈಕ್ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ, ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ ಅಂತ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಷ್ಟೇ, ಲೈಕ್ ಬ್ಯಾಂಕ್ ನಿಫ್ಟಿ ಕೂಡ ಬೆಳಗ್ಗೆನೇ ಸೇಮ್ ಅಪ್ ಮೂವ್ ಕೊಟ್ಟು ಅಗೇನ್ ಸೈಡ್ ವೇಸು ಇದರಲ್ಲೇ ಕ್ಲೋಸ್ ಆಗಿದೆ. ಬಟ್ ಆ್ಯಕ್ಚುಲಿ ನಿಮಗೆ ಬ್ಯಾಂಕ್ ನಿಫ್ಟಿಗಿಂತ ನಿಫ್ಟಿಯಲ್ಲಿ ಇವತ್ತು ವೆರಿ ಈಸಿ ಟ್ರೇಡ್, ಓಕೆನಾ. ಸೊ ವೆರಿ ಈಸಿ ಆ್ಯಂಡ್ ಟ್ರೇಡ್ ಮಾಡೋ ಅಂಥದ್ದು. ಸೊ ಕಲಿಯೋ ಅಂಥವ್ರು ನಂದು ನೆಕ್ಸ್ಟ್ ಬ್ಯಾಚು ನೆಕ್ಸ್ಟ್ ಮುಂದಿನ ವಾರ 9ನೇ ತಾರೀಕು ಇರುತ್ತೆ, ಅವ್ರು ಜಾಯ್ನ್ ಆಗಿ ಕಲಿಬೋದು. ಇವಾಗ ನಾನು ಕ್ಲಾಸ್ ಬಂದು 60 ಡೇಸ್ ಲರ್ನಿಂಗ್ ಕ್ಲಾಸ್ ಮಾಡಿದ್ದೀನಿ, ಓಕೆನಾ. 60 ಡೇಸ್ ಲರ್ನಿಂಗ್ ಕ್ಲಾಸು ಸೇಮ್ ಪ್ರೈಸು
ಪ್ರೈಸ್ ಚೇಂಜ್ ಮಾಡಿಲ್ಲ. 60 ಡೇಸ್ ಲರ್ನಿಂಗ್ ಕ್ಲಾಸ್ ಮಾಡಿದ್ದೀನಿ. ಏನಕ್ಕೆ ಹೀಗೆ ಮಾಡಿದ್ದೀನಿ ಅಂದರೆ, ನಂಬರ್ ಆಫ್ ಈಗ ನಾನು ಮಂತ್ಲಿ 4 ಕ್ಲಾಸಸ್ 3 ಕ್ಲಾಸಸ್ ಮಾಡ್ತಿದ್ದೆ, 2 ಕ್ಲಾಸಿಗೆ ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ. ಸೊ 2 ಕ್ಲಾಸಿಗೆ ರೆಡ್ಯೂಸ್ ಮಾಡ್ಕೊಂಡಾಗ 60 ಡೇಸ್ ಕೊಡೋದು ಈಸಿ ಅಲ್ವಾ ಸ್ಟೂಡೆಂಟ್ಸ್ಗೆ. ಸೊ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡೋದು ನನಗೂ ಕೂಡ ತುಂಬಾ ಇಂಪಾರ್ಟೆಂಟು. ಅದೇ ರೀಸನ್ಗೆ ನಾನು ಕೂಡ 60 ಡೇಸ್ ಹಾಕ್ಕೊಂಡಿರೋದು. ಯಾರು ಕಲಿಬೇಕು ಅನ್ನೋರು ನಂದು ಜಾಯ್ನ್ ಆಗಿ ಕ್ಲಾಸ್ಗೆ ಜಾಯ್ನ್ ಆಗಿ ಕಲಿಬೋದು. ಓಕೆ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.